ಡಾಕ್ಟರ್ ಸರ್ಜೆ, ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಈಗ ಒಂದು ನೋಡಿ, ತಿರಿ ಮಾತಾಡಿದವರು ಮಾತಾಡ್ತೀರಿ. ನಾ 5 ಮಂದಿಗಿಂತ ಹೆಚ್ಚು ಕೊಡಂಗಿಲ್ಲ, ಮತ್ತು ಹಿಂದೆ ಮಾತಾಡಿದ್ರೆ ಈಗ ಕೊಡಂಗಿಲ್ಲ. ಇಲ್ಲಿಕ ರಾತ್ರಿ 12 ಗಂಟೆ ಮೇಲೆ ಆಗುತ್ತೆ, ಎಲ್ಲ ಕುತ್ಕೊಳ್ಳೋ ಗಟ್ಟಿದ್ರೆ 12 ಗಂಟೆ ಮೇಲೆ ಸದನ. ಏನೇನು ತಿರ್ತಿರಿ ಅದ ಮಾತಾಡೋದು, ತಿರ್ತಿರಿ ಅವರ ಮಾತಾಡೋದು, ಬೇರೆಯವ್ರಿಗೆ ಏನೇನು ಬಿಡುವುದೇ ಇಲ್ಲ. 5 ಮಂದಿಗಿಂತ ಹೆಚ್ಚು ನಾವು ಕೊಡಂಗಿಲ್ಲ. ಮಾನ್ಯ ಸಭಾಪತಿಗಳೇ, ಬೇರೆಯವ್ರನ್ನ ಮಾತಾಡ್ಬಿಡ ಅಂತ ನಾವ್ಯಾವ ರೆಸ್ಟ್ರಿಕ್ಷನ್ ಮಾಡಿಲ್ಲ ಸಭಾಪತಿಗಳೇ. ಅವ್ರು ಮಾತಾಡಕ್ಕೆ ಇಂಟ್ರೆಸ್ಟ್ ಮಾತಾಡಲಿ, ಬೇರೆಯವ್ರು ಮಾತಾಡಕ್ ಬಿಡಲ್ಲ ಅಂತ ನಾವೇ ಅವರ ಇಂಟ್ರೆಸ್ಟ್ ಇಂದ ಸಭಾಪತಿಗಳೇ ನಮ್ಮ ಇಂಟ್ರೆಸ್ಟ್ ಮೇಲೆ ಹೊರತು ಅಲ್ಲ. ನಾಗರಾಜ್ ಕನ್ನಡದಾಗ ಮಾತಾಡುವ ಮಾರ ಸರ್, ಎರಡು ಕನ್ನಡ ಇಂಗ್ಲಿಷ್ ಎರಡು ಏನ್ ಮಾತಾಡ್ತೀವಿ? ಆಯ್ತು, ಕನ್ನಡದಲ್ಲೇ ಹೇಳ್ತೀನಿ ಸರ್. ಬೇರೆಯವ್ರು ಮಾತಾಡಲ್ಲ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮೇಲೆ ಹೇರಕ್ ಹೋಗ್ಬೇಡಿ. ಅವ್ರು ಮಾತಾಡ್ಬೇಕಾಗಿರೋದು ಮಾತಾಡದೇ ಇರ್ತದೆ, ಅವ್ರಿಗೆ ಬಿಟ್ಟಂತಹ ಅಧಿಕಾರ. ನಾವು ಮಾತಾಡೋರನ್ನ ನೀವು ಹೇಗೆ ರಿಸ್ಟ್ರಿಕ್ಟ್ ಮಾಡ್ತೀರಿ? ಎಲ್ಲ ಬಿಲ್ಗಳ ಬಗ್ಗೆ ನಾವು ಸ್ವಾಗತ ಮಾಡಿ ಸರ್ಕಾರ ಅಂದಾಗ ಅದನ್ನ ಸ್ವಾಗತ ಮಾಡ್ತಕ್ಕಂಥದ್ದು. ಈಗ ಒಂದೇ ಸರ್ ಅಜೆಂಡಾ ಮುಗಿಯುವವರೆಗೆ ಕುಂದ್ರ ಗಟ್ಟಿದ್ರೆ ನೀವೆಲ್ಲ ಮಾಡ್ತೀನಿ, ರೈಟ್? ಹಂಗಾರೆ ಯಾರು ಕೇಳಬೇಡಿ. ರಾತ್ರಿ 12 ಗಂಟೆ ಮಟ್ಟ ನಡೆಸೋಣ ಸದನ. ಹೌದು, ಏನು ಎಲ್ಲರಿ ಒಂದ್ ನಿಮಿಷ ಕೇಳಿ. ಅವ್ರು ಏನ್ ಹೇಳಿದ್ರು ಗೊತ್ತಾಗ್ಲಿಲ್ಲ. ಅವರು ಯಾರಿಗೂ ಹೇಳಂಗಿಲ್ಲ, ಅದು ಕುತ್ಕೊಳ್ಳಿ. ಈಗ ನೋಡಿ, ನಾ ಹೇಳ್ತೀನಿ, ಇವತ್ತ ಕೊನೆ ದಿನ, ಎಲ್ಲರೂ ಬೇಗ ಊರಿಗೆ ಹೋಗ್ಬೇಕಂತ ಹೇಳೋರು ಲಘು ಮುಗಿಸ್ಬೇಕಂತ ತೀರ್ಮಾನ ಮಾಡಿವಿ. ಇಲ್ಲ ನೀವು ಅದನ್ನ ಮಾಡ್ತೀವತ್ತಂದ್ರೆ ನಾ ಏನು ನಂದಿನ ತಕರಲ್ಲ, ನಾನು ಕೂರ ಗಟ್ಟಿದ್ದೀನಿ, ನೀವು ಮಾತಾಡಿ ನನಗೇನು ಮಾಡೋದು? ಇವತ್ತು ಲಾಸ್ಟ್ ಡೇ, ಎಲ್ಲರೂ ಹೋಗ್ಬೇಕಂತ ಹೌದು ಸರ್, ಅಬ್ಬೆ ಇರಬೇಕು. ತಾವು ಟೈಮ್ ಫಿಕ್ಸ್ ಮಾಡಿಬಿಡಿ. ಅಷ್ಟೊಳಗೆ ಇದಾಗಿ ಕ್ವಶನ್ ಅವರ್ ಆಗಿ ಆಮೇಲೆ ಇರೋದು ಕ್ವಶನ್ ಆಗಿ ರಿಲೀಸ್ ಮಾಡ್ಬೇಕಂದ್ರೆ ಸ್ಪೀಡಾಗಿ ಹೋಗ್ಬೇಕಾಗತ್ತೆ. 5 ಜನ ರೈಟ್ ವಿತೌಟ್ ಲಂಚ್ ಕಂಪ್ಲೀಟ್ ಮಾಡಬೇಕು. ಬಾರಿ ಸರಳವಾಗಿದೆ. ಲಿಫ್ಟ್ ಪರ್ಮಿಷನ್ ತಗೊಳ್ಬೇಕಾದ್ರೆ ಎಲ್ಲ ಬೆಂಗಳೂರಿಗೆ ಬರಬೇಕಾಗಿತ್ತು. ಅವ್ರ ಅಧಿಕಾರ ಡಿಸ್ಟ್ರಿಕ್ಟ್. ಮಾನ್ಯ ಸಭಾಪತಿಗಳೇ, ಸಭಾ ವಿರೋಧ ಪಕ್ಷ ನಾಯಕರು ಸ್ವಲ್ಪ ಹೇಳ್ರಿ. ಎಲ್ಲದಕ್ಕೂ ಮಾತಾಡೋದು, ಎಲ್ಲರಿಗೂ ಏನ್ ಮಾತಾಡ್ತಾರೆ? ಏನಾರ ಬಿಲ್ ಅದ ಇಂಪಾರ್ಟ್ ಇದೆ, ಮತ್ತೆ ಏನ್ ಲಿಫ್ಟ್ ಹಾಕೋದ್ರೆ ಏನೈತದ್ರಾಗ ದೊಡ್ಡ ಮಾತಾಡೋದು? ಮಾನ್ಯ ಸಭಾಪತಿಗಳೇ, ಏನ್ ಮಾತಾಡೋದು? ಬಹಳ ಮುಖ್ಯವಾದ ಪ್ರಾಬ್ಲಮ್ ಇದೆ ಅಲ್ಲಿ. ಅವ್ರು ಕೊಟ್ಟಿದ್ದಾರೆ, ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಮುಂಚೆ ಬೆಂಗಳೂರಲ್ಲಿ ಇರ್ತಾ ಇದ್ರು, ಅಡಿಷನಲ್ ಚೀಫ್ ಅವರು ಝೋನಲ್ ಲೆವೆಲ್ ಅಲ್ಲಿ ಇರ್ತಿದ್ರು, ಮತ್ತೆ ಡೆಪ್ಯೂಟಿ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಝೋನಲ್ ಲೆವೆಲ್ ಇದೆ ಅಂತ ಹೇಳ್ತಾ ಇದ್ರು. ನನಗೆ ಅವರಿಗೆ ಕ್ಲಾರಿಟಿ ಕೊಡಬೇಕಾಗಿರೋದು, ಡೆಪ್ಯೂಟಿ ಚೀಫ್ ಇನ್ಸ್ಪೆಕ್ಟರೇಟ್ ಮಾಡ್ತಾರೋ ಅಥವಾ ಅಡಿಷನಲ್ ಚೀಫ್ ಇನ್ಸ್ಪೆಕ್ಟರೇಟು ಅಂದರೆ 24 ಮೀಟರ್ ಒಳಗಡೆ ಇರೋರಿಗೆ ಕೊಡ್ತಾರೆ ಅಂತ ಒಂದು. ಎರಡನೇದು, ಇಂಡಿಯಾದ ಏನಾಗಿದೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇದೆ ಪ್ರಪಂಚದಲ್ಲಿ. 17.5% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಭಾರತ ದೇಶದಲ್ಲಿದೆ. ನಮಗೆ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಎಲ್ಲರೂ ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ಉದಾಹರಣೆಗೆ 50/100 ಸೈಟ್ ಇದೆ ಅಂತಂದರೆ ಅಲ್ಲಿ 3 ಮಾಡಿ ಕಟ್ಟಬೇಕು ಅಂತಂದರೆ 4.5 ಮೀಟ್ರ್ ಎಲ್ಲ ಕಡೆ ಬಿಡಬೇಕು. 15 ಅಡಿ ಬಿಡಬೇಕು ಅಂದರೆ 50/100 ಸೈಟಲ್ಲಿ 20/70 ಅಡಿ ಅಷ್ಟೇ ಕಟ್ಟಲಿಕ್ಕೆ ಸಾಧ್ಯ. ಅದು ಪ್ರಾಕ್ಟಿಕಲ್, ಯಾಕೆಂದ್ರೆ ಇಷ್ಟು ಡೆನ್ಸ್ಲಿ ಪಾಪ್ಯುಲೇಟೆಡ್ ಇದರೊಳಗೆ ಅದು ಆಗೋದಿಲ್ಲ. ಆ ಸಮಯದಲ್ಲಿ ಏನಾಗುತ್ತೆ, ಅಲ್ಲಿಗೆ ಅಪ್ರೂವಲ್ ಪ್ಲಾನ್ ಬೇರೆ ಇರುತ್ತೆ, ಕಟ್ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 2 ಫ್ಲೋರ್ ಕಟ್ಟಬೇಕು ಅಂತಿದ್ದ ಕಡೆ 1 ಫ್ಲೋರ್ ಎಕ್ಸ್ಟ್ರಾ ಕಟ್ಟಿದ್ರೆ ಅಲ್ಲಿ ಮುಂಚೆ ಕಾರ್ಪೊರೇಷನ್ ಅಲ್ಲಿ ಪೆನಾಲ್ಟಿ ಕಟ್ಟಿ ಅದನ್ನ ಸಾಲ್ವ್ ಮಾಡ್ಕೊತಾರೆ. ಬಟ್ ಆದರೆ ನಿಮ್ಮ ಇದರಲ್ಲಿ ಲಿಫ್ಟ್ ಪರ್ಮಿಷನ್ ಏನಾಗಿದೆ ಅಂದರೆ, ಅವರು 2 ಮಾಡಿಗೆ ಮಾತ್ರ ಕೊಡ್ತಾರೆ, 3ನೇ ಮಾಡಿಗೆ ಕಾರ್ಪೊರೇಷನ್ ಕೊಟ್ಟಿರ್ತಾರೆ, ಪೆನಾಲ್ಟಿ ಕಟ್ಟಿ ಆಗೋಗಿದೆ. ಬಟ್ ನಿಮಗೆ ಲಿಫ್ಟಿಂದ ಪರ್ಮಿಷನ್ ಸಿಗ್ಬೇಕಾದ್ರೆ ಬರೀ 2 ಮಾಡಿ ಕೊಡ್ತಾರೆ. ಇದು ಭಾಳ ಅನಾನುಕೂಲ ಆಗ್ತದೆ. ದಯವಿಟ್ಟು ಅದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಅಟ್ಲೀಸ್ಟ್ ಎಲ್ಲಿ ಪರ್ಮಿಷನ್ ತೊಗೊಂಡು ಅದೇ ಪೆನಾಲ್ಟಿ ಕಟ್ಬಿಟ್ಟು ಕಾರ್ಪೊರೇಷನ್ ಕಟ್ಟಿದ್ರೆ ಅದ್ರ ಲೆಟ್ರ್ ಇದ್ರೆ ಅಟ್ಲೀಸ್ಟ್ ದಯವಿಟ್ಟು ಅದಕ್ಕೆ ಪರ್ಮಿಷನ್ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ ಈ ಸಮಯದಲ್ಲಿ ತಮಗೆ ಒತ್ತಾಯ ಮಾಡ್ತಾ ಇದ್ದೀನಿ. ನಾಗರಾಜ್, ಧನ್ಯವಾದಗಳು ಸಭಾಪತಿಗಳೇ. ಕರ್ನಾಟಕ ಲಿಫ್ಟ್ಗಳ ಮತ್ತು ಎಸ್ಕಲೇಟರ್ಗಳ ಮತ್ತು ಪ್ಯಾಸೆಂಜರ್ ಕನ್ವೇಯರ್ಗಳ ತಿದ್ದುಪಡಿ ವಿಧೇಯಕ 2025 ತಂದಿರತಕ್ಕಂಥದ್ದನ್ನು ನಾನು ತುಂಬ ಹೃದಯ ಸ್ವಾಗತ ಮಾಡ್ತೇನೆ. ಈ ವಿಚಾರದಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ಯಾಕೆ ನಾನು ಮಾತಾಡಬೇಕು ಅಂತ ಹೇಳಿದೆ ಅಂದರೆ, ಮೊದಲು ಎಲ್ಲ ಸಣ್ಣ ಸಣ್ಣ ಲಿಫ್ಟ್ಗಳ ಪರ್ಮಿಷನ್ಗೆ, ಲೈಸೆನ್ಸ್ಗೆ, ಎಲ್ಲದಕ್ಕೂ ಕೂಡ ಬೆಂಗಳೂರಿಗೆ ಬರ್ತಕ್ಕಂಥ ವಿಚಾರಗಳಾಗಿತ್ತು. ಈಗ ಅದನ್ನ ಡಿಸೆಂಟ್ರಲೈಸ್ ಮಾಡಿ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಸ್ವಾಗತಾರ್ಹ ಕ್ರಮ. ಆಲ್ವೇಸ್ ದ ಪವರ್ ಶುಡ್ ಬಿ ಡಿಸೆಂಟ್ರಲೈಸ್ ಇನ್ ಸಚ್ ಎ ವೇ ದ ಪಬ್ಲಿಕ್ ಗೆಟ್ಸ್ ಬೆನಿಫಿಟ್. ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ತಂದಿರತಕ್ಕಂಥ ನಾನು ಒಪ್ಕೊಳ್ತೇನೆ. ಅಲ್ಲಿ ಆಥರೈಸ್ ಮಾಡಿರ್ತಕ್ಕಂಥ ಆಫೀಸರ್ಸ್ ಯಾರು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿರ್ತಾರೋ ಅವರು ದೇ ಶುಡ್ ಆಲ್ಸೋ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಾರೋ ಒಂದು ಇಲ್ಲಿಗೆಲ್ಲ ಕಟ್ಟಿರೋ ಬಿಲ್ಡಿಂಗ್ಗಳ ಲಿಫ್ಟ್ ಕೊಡ್ತಕ್ಕಂಥದ್ದು, ಎಕ್ಸ್ಟ್ರಾ ಫ್ಲೋರ್ಗಳು ಕಟ್ಟಿದ ಲಿಫ್ಟ್ಗಳು ಕೊಡ್ತಕ್ಕಂಥದ್ದು, ಇದ್ರ ಬಗ್ಗೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಸಾವಿರಾರು ಜನ, ಲಕ್ಷಾಂತರ ಜನ ಈ ಲಿಫ್ಟ್ಗಳನ್ನು ಉಪಯೋಗಿಸ್ಕೊಳ್ತಾರೆ ಈ ಕಾಲದಲ್ಲಿ. ಹಾಗಾಗಿ ಮತ್ತು ಎಸ್ಕಲೇಟರ್ಗಳನ್ನು ಯೂಸ್ ಮಾಡ್ತಾರೆ. ಪಬ್ಲಿಕ್ ಬಸ್ ಸ್ಟಾಪ್ಗಳಲ್ಲಿರ್ಬೋದು, ರೈಲ್ವೆ ಸ್ಟೇಷನ್ಗಳಿರ್ಬೋದು, ಏರ್ಪೋರ್ಟ್ಸ್ಗಳು, ಎಲ್ಲ ಜಾಗಗಳಲ್ಲೂ ಕೂಡ ನಾವು ನೋಡಿದಾಗ ಎಸ್ಕಲೇಟರ್
ಎಸ್ಕಲೇಟರ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು, ಮಾಲ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ನೋಡಿದ್ದೀವಿ. ಸೇಫ್ಟಿ ಮೆಷರ್ಸು ನಾವು ಬಹಳ ಇಂಪಾರ್ಟೆಂಟಾಗಿ ಗಮನ ಕೊಡ್ತಕ್ಕ ಕೆಲಸ ಮಾಡಿ. ಇಷ್ಟು ದಿನ ಏನಾಗುತ್ತೆ, ಸೆಂಟ್ರಲೈಸ್ ಆದರೂ ಕೂಡ ಕಷ್ಟ ಆದರೂ ಕೂಡ ಸ್ವಲ್ಪ ಸ್ಟ್ರಿಂಜೆಂಟ್ ಮೆಷರ್ಸ್ ಇತ್ತು. ಬೆಂಗಳೂರು ಬರಬೇಕು, ಆಫೀಸಸ್ನ ಭೇಟಿ ಆಗಬೇಕು, ಅದನ್ನ ಸಪೋಸ್ ಟು ಗೆಟ್ ಇಟ್ ಅಪ್ರೂವ್ಡ್. ಬಟ್ ಈಗೇನಾಗ್ತದೆ, ನಾವು ಡಿಸೆಂಟ್ರಲೈಸ್ ಮಾಡಿದಾಗ ಅಲ್ಲಿರ್ತಕ್ಕ ಲೋಕಲ್ ಆಫೀಸರ್ಸ್ ಶುಡ್ ಆಲ್ಸೋ ಫಾಲೋ ದ ರೂಲ್ಸ್ ಲೈಕ್ ಹೌ ಇಟ್ ಹಸ್ ಫಾಲೋಡ್ ಅರ್ಲಿಯರ್. The trustworthiness of this particular instrument should be used very well. ಯಾಕಂದರೆ ಆಮೇಲೆ ಈ ಲಿಫ್ಟ್ಸ್ಗೆ ಮತ್ತು ಎಸ್ಕಲೇಟರ್ಸ್ಗೆ ಯೂಸ್ ಮಾಡ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಇದೆಯೋ ಅದರ ತಪಾಸಣೆ ಮಾಡ್ತಾರಲ್ಲ, ಆ ತಪಾಸಣೆ ಮಾಡ್ತಕ್ಕಂಥ ಯಾವುದೇ ಅಂತ ಮ್ಯಾಲ್ ಪ್ರಾಕ್ಟೀಸ್ಗಳು ಆಗಬಾರ್ದು ಅಂತ ಹೇಳ್ತೀನಿ. ಯಾಕಂದರೆ ಒಂದು ಲಿಫ್ಟ್ ಮತ್ತು ಎಸ್ಕಲೇಟರ್ ಏನಾದ್ರು ತೊಂದರೆ ಆದಾಗ ನೂರಾರು ಜನರು ನಾಗರಿಕರಿಗೆ ತೊಂದರೆ ಆಗ್ತಕ್ಕಂಥ ಪ್ರಸಂಗಗಳು ಇರೋದ್ರ ಕಾರಣಕ್ಕೋಸ್ಕರವಾಗಿ ನಾನು ಕೇಳ್ತಾ ಇದ್ದೀನಿ, ಇದನ್ನು ಈ ಸ್ಟ್ರಿಂಜೆಂಟ್ ಮೆಷರ್ಸ್ನ ಕಂಟಿನ್ಯೂ ಮಾಡಿ ಡಿಸೆಂಟ್ರಲೈಸೇಷನ್ನ ಪವರ್ಸ್ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಸ್ವಾಗತ ಮಾಡ್ತೀನಿ, ಬಿಲ್ನ ಕೂಡ ಸ್ವಾಗತ ಮಾಡ್ತೀನಿ ಎಂದು ವಿಚಾರನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಸಭಾಪತಿಗಳು ಕೇಶವ್ ಸಭಾಪತಿಗಳೇ, ಒಂದು ನಾನು ಮಿನಿಸ್ಟ್ರಲ್ಲಿ ಏನು ಕೇಳ್ತೀನಿ ಅಂತಂದ್ರೆ, ಇಬ್ರು ಓಡಾಡುವಂಥ ಲಿಫ್ಟ್ಗಳನ್ನು ಈಗ ಜನ ಹಾಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಮನೆಗಳಲ್ಲಿ ಕಾಲು ನೋವಿನ ದೃಷ್ಟಿಯಿಂದ ಇಲ್ಲೇನಾಗುತ್ತೆ ಅಂದ್ರೆ, ನೀವು ತಂದಿರೋವಂಥದ್ದು ಸರಿ, ಈ ಪ್ರಾಧಿಕಾರದ ಅಧಿಕಾರಿಗೆ ಅಂತ ಅಂದು ಡಿಸೆಂಟ್ರಲೈಸ್ ಮಾಡಿರೋದನ್ನ ಸ್ವಾಗತಿಸ್ತೀನಿ. ಆದರೆ ಈ ಡಿಸೆಂಟ್ರಲೈಸ್ ಜೊತೆಯಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಏನಾಗಿದ್ದಾರೆ ಅಂದರೆ, ತುಂಬ ಸ್ಟ್ಯಾಂಡರ್ಡೈಸ್ಡೇ ಇದೆ ಅಂತ ಏನಿಲ್ಲ, ನಾನಾ ಥರದವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇದು ಡೈಲ್ಯೂಟ್ ಆಗಬಾರ್ದು. ಅಂದರೆ ಲಿಫ್ಟಿನ ಸೇಫ್ಟಿಯನ್ನು ಡೈಲ್ಯೂಟ್ ಮಾಡದೇ ಇರೋವಂಥ ರೀತಿಯಲ್ಲಿ ಇದನ್ನು ನೀವು ಡಿಸೆಂಟ್ರಲೈಸ್ ಮಾಡಬೇಕು. ಯಾಕೆಂದರೆ ನಾನು ಕೆಲವಾರು ಮನೆಗಳಲ್ಲಿ ನಾನಾ ಥರದ ಲಿಫ್ಟ್ಗಳನ್ನು ನೋಡಿದ್ದೀನಿ. ಅದು ಫಸ್ಟ್ ಫ್ಲೋರ್ಗೆ ಹೋಗುತ್ತೆ, ಸೆಕೆಂಡ್ ಫ್ಲೋರ್ಗೆ ಹೋಗುತ್ತೆ, ಥರ್ಡ್ ಫ್ಲೋರ್ಗೆ ಹೋಗುತ್ತೆ, ಹೈಡ್ರಾಲಿಕ್ ಅಂತಲೂ ಕರೀತಾರೆ. ಆ ಸ್ಟ್ಯಾಂಡರ್ಡೈಸೇಷನನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಕೊಡುವಂಥ ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸಬೇಕೇ ಹೊರತು ಸರಳೀಕರಣದಲ್ಲಿ ತೊಂದರೆ ಆಗುವಂಥ ರೀತಿಯಲ್ಲಿ ಆಗದ ರೀತಿಯಲ್ಲಿ ಗಮನ ವಹಿಸಬೇಕು. ಸಚಿವರು ಉತ್ತರ ಹೇಳಿ. ಸಚಿವರ ಜಾರ್ಜ್ ಉತ್ತರ ಹೇಳಿ. ಮಾನ್ಯ ಸಭಾಪತಿಗಳೇ, 3 ಜನ ಮಾತಾಡೋಣ. ಇದರಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.